ಹಾಯ್ ಬ್ಯೂಟಿಫುಲ್. ಓ ಹಾಯ್ ವಿರಾಟ್ ಸರ್, ನಾನ್ ನಿಮಗೆ ದೊಡ್ಡ ಫ್ಯಾನ್. ಓ ಫ್ಯಾಂಟಾಸ್ಟಿಕ್. ಐ ನೀಡ್ ಅ ಫೇವರ್. ಐ ನೀಡ್ ಸಮ್ ಇನ್ಫಾರ್ಮೇಶನ್. ಟೆಲ್ ಮಿ ಸರ್. ಆಕ್ಚುಲಿ ಸ್ಮೈಲಿ ಅಂತ ನನ್ನ ರಿಲೇಟಿವ್, ಅವರು ಫ್ರೆಂಡ್ ಜೊತೆ ಈಗ ತಾನೇ ಹೋಟೆಲ್ನ ಚೆಕ್ ಇನ್ ಆದ್ರು. ಅವ್ರದ್ದು ರೂಮ್ ನಂಬರ್ ಏನಾದರೂ ಸಿಗ್ಬೋದಾ? ನೋ ಸರ್, ಹಾಗೆಲ್ಲ ಹೇಳೋದಕ್ಕಾಗಲ್ಲ. ನಿಮ್ ರಿಲೇಷನ್ ಅಂತಿದ್ದೀರಾ ಅಲ್ವಾ, ನೀವೇ ಕಾಲ್ ಮಾಡ್ಬಿಟ್ಟು ಕೇಳಿ. ಯಾ, ಬಟ್ ಐ ಲಾಸ್ಟ್ ಅ ನಂಬರ್. ಅವಳ ನಂಬರ್ ಮಿಸ್ ಆಗಿದೆ. ಸೊ ಪ್ಲೀಸ್ ಸ್ವಲ್ಪ ಚೆಕ್ ಮಾಡ್ಬಿಟ್ಟು ಹೇಳ್ಬೋದಾ? ಸಾರಿ ಸರ್. ಯು ಆರ್ ಮೈ ಸ್ವೀಟ್ ಫ್ಯಾನ್. ನೀವ್ ಎಷ್ಟು ದೊಡ್ಡ ಸೆಲೆಬ್ರಿಟಿ ನಮಗ್ ಗೊತ್ತು, ಬಟ್ ನಮ್ ರೂಲ್ಸ್ ನ ಬ್ರೇಕ್ ಮಾಡಿ ನಿಮಗೆ ರೂಮ್ ನಂಬರ್ ಹೇಳಕ್ ಆಗಲ್ಲ ಸರ್. ದಿಸ್ ಇಸ್ ಅರ್ಜೆಂಟ್. ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಎಕ್ಸ್ಟ್ರೀಮ್ಲಿ ಸಾರಿ ಸರ್. ರಾಕ್ ಸ್ಟಾರ್, ಹಾಯ್ ರಾಕ್ ಸ್ಟಾರ್, ನಾನ್ ನಿಮ್ಮ ದೊಡ್ಡ ದೊಡ್ಡ ಫ್ಯಾನ್. ಓ ರಿಯಲಿ? ನಿಮ್ ಪ್ರತಿ ಶೋ ನೋಡ್ತೀನಿ, ನಿಮ್ ಸಾಂಗ್ಸ್ ಡೈಲಿ ಕೇಳ್ತೀನಿ. ಐ ಲವ್ ಯುವರ್ ಸಾಂಗ್ಸ್. ಓ ಥ್ಯಾಂಕ್ ಯು. ಯಾಕೆ ರಾಕ್ ಸ್ಟಾರ್ ಡಲ್ ಆಗಿದ್ದೀರಾ? ನಥಿಂಗ್. ನನಗ್ ಗೊತ್ತು, ನಿಮ್ಗೆ ಅವಾಗ್ಲೇ ಹೋಗಿರೋ ಹುಡುಗಿ ರೂಮ್ ನಂಬರ್ ಬೇಕಲ್ವಾ, ಅಷ್ಟೇ ತಾನೇ? ನಿಮ್ಗೆ ಗೊತ್ತಾ? ಹೌದು ರಾಕ್ ಸ್ಟಾರ್. ಆ ರೂಮ್ ನಂಬರ್ ಹೇಳ್ಬೋದಾ? ಆದ್ರೆ ನೀವು ನನಗೊಂದು ಹೆಲ್ಪ್ ಮಾಡ್ಬೇಕು. ಓಕೆ ಹೇಳು, ಏನ್ ಹೆಲ್ಪ್ ಬೇಕು? ದುಡ್ಡು ಬೇಕಾ? ನೋ ಸರ್. ಓಕೆ, ಸೆಲ್ಫಿ? ನೋ ಸರ್. ಆಟೋಗ್ರಾಫ್? ನೋ ಸರ್. ಮತ್ತಿನ್ನೇನ್ ಹೆಲ್ಪ್ ಬೇಕು? ಅದು ಒಂದ್ ಕಿಸ್ ಬೇಕಿತ್ತು. ಇಲ್ಲಾಂದ್ರೆ ರೂಮ್ ನಂಬರ್ ಹೇಳಲ್ಲ. ಬೇರೆ ಆಪ್ಷನ್ನೇ ಇಲ್ವಾ? ಚಿಕ್ಕ ವಯಸ್ಸಿಂದ ಅದ್ ನನ್ ಡ್ರೀಮ್ ಸರ್, ರಾಕ್ ಸ್ಟಾರ್ ಇಂದ ಕಿಸ್ ಇಸ್ಕೋಬೇಕು ಅಂತ. ಇಂಥ ಆಸೆಗಳು ಕೂಡ ಇರುತ್ತಾ? ಪ್ಲೀಸ್ ರಾಕ್ ಸ್ಟಾರ್, ಕಿಸ್ ಕೊಡಿ, ರೂಮ್ ನಂಬರ್ ಹೇಳ್ತೀನಿ. ಫಸ್ಟ್ ಟೈಮ್ ಕಿಸ್ ಮಾಡಬೇಕು ಅಂದ್ರೆ ಕೈ ಕಾಲೆಲ್ಲ ನಡುಗ್ತಾ ಇದೆ, ಆದ್ರೆ ಮಾಡ್ಲೇಬೇಕು. ಕಣ್ಣು ಮುಚ್ಕೊಂಡು ಒಂದು ಕೊಟ್ಬಿಡೋಣ. ರಾಕ್ ಸ್ಟಾರ್, ಏನು ಐಸ್ ಓಪನ್ ಮಾಡ್ಕೊಂಡು ಕಿಸ್ ಕೊಡು ಅಂತ ಮಾತ್ರ ಕೇಳ್ಬೇಡ. ನಾನ್ ಕಿಸ್ ಕೊಡಿ ಅಂದಿದ್ದು ಲಿಪ್ಸಿಗಲ್ಲ, ಮತ್ತೆ ಕೈಗೆ. ಅಬ್ಬಾ ದೇವ್ರೆ, ಕೈಗ? ಹಂಗಂದ್ರೆ ಓಕೆ, ಕೊಡು. ರೂಮ್ ನಂಬರ್ 502. ಥ್ಯಾಂಕ್ ಯು ಸೋ ಮಚ್. ಇದು ನಾನು ನಿನ್ನ ಕೊಡ್ತಿರುವಂತ ಇನ್ನೂ ಒಂದು ಗಿಫ್ಟ್. ಬಿಡಿ. ನೀನ್ ಬಂದಿದ್ ಕೆಲ್ಸ ಏನು? ನೀನ್ ಮಾಡ್ತಿರೋದೇನಿಲ್ಲಿ? ಮಾಡ್ಬೇಕಾಗಿರೋ ಕೆಲಸನೇ ಮಾಡ್ತಿರೋದು. ಏನು ಹುಡುಗಿರ್ಗೆ ಮುತ್ಕೊಡೋದಿಕ್ಕ ನೀನ್ ಇಲ್ಲಿ ಬಂದಿರೋದು? ರಾಂಗ್ ಆಗಿ ಅರ್ಥ ಮಾಡ್ಕೋಬೇಡ. ಹೀಗ್ ಮಾಡಿದ್ರೇನೆ ನಾವ್ ಅನ್ಕೊಂಡಿರೋ ಕೆಲಸ ಆಗೋದು. ಸ್ವಲ್ಪ ಆದ್ರೂ ಸೆನ್ಸ್ ಇದೆಯಾ ನಿನ್ಗೆ? ನಿನ್ ರೊಮ್ಯಾನ್ಸ್ಗೆ ಸಮಯ ಸಂದರ್ಭ ಇರಲ್ಲ, ಅದನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ಹುಚ್ಚುಚ್ಚು ರೀಸನ್ಸ್ ಎಲ್ಲ ಹೇಳ್ಬೇಡ. ಏ ಬುಡ್ಡಿ, ಸೀನ್ ಮಧ್ಯ ಬಂದು ಅರ್ಧಂಬರ್ಧ ತಿಳ್ಕೊಂಡು ನಿನ್ಗೆ ಇಷ್ಟ ಬಂದಂಗ್ ಮಾತಾಡ್ಬೇಡ. ಹಲೋ, ನೀನೇನು, ನಿನ್ ಕಥೆ ಏನು, ನಿನ್ ಕ್ಯಾರೆಕ್ಟರ್ ಏನಂತ ನನಗೆ ಚೆನ್ನಾಗ್ ಗೊತ್ತಿದೆ. ಹಾಗಾದ್ರೆ ಕೂತ್ಕೊಂಡು ಆತ್ಮಕಥೆಗಳನ್ನ ಬರಿ ಹೋಗು. ನೀನ್ ಹೋಗಿ ಆತ್ಮವಾಗಿ ಬದಲಾದ್ಮೇಲೆ ಖಂಡಿತವಾಗ್ಲೂ ನಿನ್ನ ಆತ್ಮಕಥೆನ ಬರೀತೀನಿ. ನಾನ್ ಸಾಯುವಂತ ಸಿಚುವೇಶನ್ ಬಂದ್ರೆ ಆ ಯಮನ್ ಜೊತೆನೂ ಕೂಡ ಫೈಟ್ ಮಾಡಿ ಮತ್ತೆ ಬದುಕ್ ಬರ್ತೀಯಾ? ಇಲ್ಲ, ನಿನ್ನೂ ಒಂದ್ ಲಗೇಜ್ ತರ ಎತ್ಕೊಂಡ್ ನಡಿ ಅಂತ ಹೇಳ್ತೀನಿ. ನಿನ್ನೋ ಬಿಡಿ 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 ಬಿಡಿ. ನೀನ್ ಕಂಟ್ರೋಲ್ ಅಲ್ಲಿ ಇರ್ತೀಯಾ, ಇಲ್ಲಾಂದ್ರೆ ಮೆಂಟಲ್ ಹಾಸ್ಪಿಟಲ್ ಅವ್ರಿಗೆ ಫೋನ್ ಮಾಡಿ ನಿನ್ನ ಕರ್ಕೊಂಡು ಹೋಗಕ್ ಹೇಳ. ನನ್ನ ಮೆಂಟಲ್ ಹಾಸ್ಪಿಟಲ್ ಕಳ್ಸಿದ್ರೆ ನಿನ್ನ ಮೆಟರ್ನಿಟಿ ಹಾಸ್ಪಿಟಲ್ ಕಳಿಸ್ತೀನಿ. ಈ ಕಪಿಗೆ ಕೊಂಬು ಬಂದಿದೆ ಅಂತ. ಸಾಕಿನ್ನು. ಬಂದಿರೋ ಕೆಲಸ ಮಾಡೋಣವಾ? ಅದನ್ನೇ ಕೇಳಿದ್ದು, ಬಂದಿದ್ ಕೆಲ್ಸ ಮಾಡ್ದೆ ಏನ್ ಮಾಡ್ತಿದ್ಯಾ ಅಂತ. ಓ, ನೌ ಐ ಗಾಟ್ ಇಟ್. ಆ ಮುತ್ತನ್ನ ನಿನಗ್ ಕೊಡ್ದೇನೆ ಆ ಹುಡುಗಿ ಕೊಟ್ಟೆ ಅಂತ ನಿನಗ್ ಜಲಸಿ ಅಲ್ವಾ? ಅದಕ್ಕಿಂತ ಮುಚ್ಚಳ ಇಲ್ದಿರೋ ಮ್ಯಾನ್ ಹೋಲ್ ಅಲ್ಲಿ ಬಿದ್ದು ಸಾಯೋದೇ ಬೆಟರು. ಹಲೋ, ಓವರ್ ಆಗಿ ಆಡ್ಬೇಡ.
ಆ ಹುಡುಗಿಗೆ ಸ್ಮೈಲಿ ರೂಮ್ ನಂಬರ್ ಗೊತ್ತಿತ್ತು. ಅದನ್ನ ತಿಳ್ಕೊಳ್ಳೋದಕ್ಕೆ ಕಿಸ್ ಮಾಡೋ ಅಂತ ಪರಿಸ್ಥಿತಿ ಬಂದಿದ್ದು. ಇದನ್ನೆಲ್ಲ ನಮ್ಮ ಅಣ್ಣನಿಗೋಸ್ಕರ ಮಾಡ್ತಾ ಇರೋದು ನಾನು. ಫೈನ್, ಇಂಥ ಸಿಚುವೇಶನ್ ಅಲ್ಲಿ ನಿನ್ ತಂಗಿ ಇದ್ದು ನಿನಗೆ ಕಿಸ್ ಮಾಡೋ ಅಂತ ಪರಿಸ್ಥಿತಿ ಬಂದಿದ್ದಿದ್ರೆ ಮಾಡ್ತಿರ್ಲಿಲ್ವಾ? ಮಾಡ್ತಿರ್ಲಿಲ್ಲ. ಅವಶ್ಯಕತೆ ಇದ್ದಿದ್ರೆ ನನ್ ತಂಗಿ ಪ್ರಾಣಕ್ಕೆ ನನ್ ಪ್ರಾಣ ಕೊಡ್ತಿದ್ನೇ ಹೊರತು ಮುತ್ತಂತೂ ಕೊಡ್ತಿರ್ಲಿಲ್ಲ. ಚಾನ್ಸ್ ಸಿಗ್ದಾಗ್ಲೆಲ್ಲ ಸೆಂಟಿಮೆಂಟ್ ನ ಆಯಿಂಟ್ಮೆಂಟ್ ತರ ಹಚ್ತಾ ಇರ್ತೀಯಲ್ಲ. ಸರಿ ಬಿಡು, ಇದೆಲ್ಲ ಇರ್ಲಿ ಬಿಡು. ಮೊದ್ಲು ಆ ಸ್ಮೈಲಿನ ಹೇಗೆ ಹಿಡಿಯೋದು ಅಂತ ನೋಡೋಣ. ಹಲೋ, ಆಲ್ರೆಡಿ ರೂಮ್ ನಂಬರ್ ಸಿಕ್ತು. ಆ ರೂಮ್ ಕೀಸು ಸಿಕ್ಬಿಟ್ರೆ ಸ್ಮೈಲಿನ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು. ಕೀಸು ಸಿಕ್ಕಲ್ಲ, ಅದಿರೋ ಜಾಗಕ್ಕೆ ಹೋಗಿ ನಾವೇ ತಗೊಂಡ್ ಬರ್ಬೇಕು. ಓಹ್ ವಾವ್, ನಾನ್ ಕಣ್ ತೆಗಿಸ್ಬಿಟ್ಟೆ. ಏನ್ ಹೇಳ್ದಮ್ಮ? ಹೋಟೆಲ್ ಅವ್ರ ಹತ್ರ ಮಾಸ್ಟರ್ ಕೀ ಅಂತ ಇರುತ್ತೆ, ಅದನ್ನ ನಾಕಿಂದ ಇಸ್ಕೋಬೇಕು. ಅಷ್ಟಲ್ಲ ಯಾಕೆ, ಅವಾಗ್ಲೇ ರೂಮ್ ನಂಬರ್ಗೋಸ್ಕರ ಕಿಸ್ ಮಾಡ್ತಿದ್ಯಲ್ಲ, ಈಗ ರೂಮ್ ಕೀಸ್ಗೋಸ್ಕರ ಹಗ್ ಮಾಡ್ಬಿಡು, ಕೊಟ್ಬಿಡ್ತಾರೆ. ಮಾತಾಡಿದ್ ಸಾಕು, ಹೋಗಿ ಕೆಲ್ಸ ನೋಡೋಣ. ನೋಡಿ. ಅಯ್ಯೋ ದೇವ್ರೇ. ಹಲೋ ನಿಲು, ಅಲ್ಲಿ ನೋಡು, ಕೀಸ್ ಬಾಕ್ಸ್. ಓ, ಈಗ ಕೀಸ್ ಬಾಕ್ಸ್ ಇಂದ ಆ ಮಾಸ್ಟರ್ ಕೀನ ತರೋದು ಹೇಗೆ? ವಿರಾಜ್ ಹಿಯರ್. ನೀನ್ ಕೀಸ್ ತರ್ತೀಯಾ? ಆಫ್ ಕೋರ್ಸ್. ಹೇಗೆ? ಕಳ್ತನ ಮಾಡ್ತೀಯಾ? ನೋ. ಮತ್ತೆ ಅಲ್ಲಿರೋಂತ ಹುಡುಗಿ ನನ್ ಫ್ಯಾನ್ ಆಗಿರ್ಬೋದು. ಯುನೋ, ವಿರಾಜ್ಗೆ ಫ್ಯಾನ್ ಆಗ್ದಿರೋಂತ ವ್ಯಕ್ತಿ ಆಗ್ಲಿ, ವಿರಾಜ್ ಟ್ರೈ ಮಾಡಿದ್ರೆ ಬೀಳ್ದೇ ಇರೋಂತ ಹುಡುಗಿ ಆಗ್ಲಿ ಇಲ್ವೇ ಇಲ್ಲ, ಗೊತ್ತಾ? ಅಬ್ಬಬ್ಬಬ್ಬಾ. ನಂಬಲ್ವಾ? ನೋಡ್ತಾ ಇರು, ಆ ಕೀಸ್ನ ಹೇಗ್ ತಗೊಂಡ್ ಬರ್ತೀನಿ. ಹಲೋ. ಹಾಯ್ ಸರ್. ಯು ಫೀಲ್ ಗ್ರೇಟ್ ಅಲ್ಲ? ಯಾಕ್ ಸರ್? ನಿಮ್ ಮುಂದೆ ಇರೋದು ಯಾರು ಅಂತ ನೀವಿನ್ನೂ ಕಂಡು ಹಿಡ್ದಿಲ್ವಾ? ಯಾರ್ ಸರ್ ನೀವು? ಐ ನೋ ಯು ಆರ್ ಜೋಕಿಂಗ್. ನಾನ್ ಯಾರು ಅಂತ ನೀನು ಗೊತ್ತು. ರಿಯಲಿ ಸರ್, ನನಗೆ ನೀವ್ ಯಾರು ಅಂತ ಗೊತ್ತಿಲ್ಲ. ನಾನ್ ಯಾರು ಅಂತ ನಿಜವಾಗ್ಲೂ ನೀನು ಗೊತ್ತಿಲ್ವಾ? ಯಾರ್ ಸರ್ ನೀವು? ವಿರಾಜ್ ದ ರಾಕ್ ಸ್ಟಾರ್. ಸರ್, ನನ್ಗೆ ಮೆಗಾ ಸ್ಟಾರ್ ಗೊತ್ತು, ರೆಬೆಲ್ ಸ್ಟಾರ್ ಗೊತ್ತು, ಪವರ್ ಸ್ಟಾರ್ ಗೊತ್ತು. ಇವ್ರ ಬಗ್ಗೆ ಎಲ್ಲ ಗೊತ್ತು, ಆದ್ರೆ ನಿಮ್ ಬಗ್ಗೆ ಗೊತ್ತಿಲ್ಲ ಸರ್. ಓಕೆ, ನನ್ ಹಾಡುಗಳು ಅಂದ್ರೆ ರಾಕ್ ಸ್ಟಾರ್ ವಿರಾಜ್ ಹಾಡುಗಳನ್ನ ಯಾವತ್ತೂ ಕೇಳೇ ಇಲ್ವಾ? ಸರ್, ನಾನು ಹಂಸಲೇಖ ಅವ್ರ ಹಾಡುಗಳು, ಇಳೆಯರಾಜ ಅವ್ರ ಹಾಡುಗಳನ್ನ ಬಿಟ್ರೆ ಬೇರೆ ಯಾವ್ದು ಕೇಳಿಲ್ಲ ಸರ್. ಪ್ರಾಬಬ್ಲಿ ನೀನು ಈ ಜನರೇಷನ್ ಅವಳು ಅಲ್ಲ ಅನ್ಸುತ್ತೆ. ಫೈನ್. ಒಂದ್ಸಲ ಆನ್ಲೈನಲ್ಲಿ ರಾಕ್ ಸ್ಟಾರ್ ವಿರಾಜ್ ಸಾಂಗ್ಸ್ ಅಂತ ಟೈಪ್ ಮಾಡಿ ಜಸ್ಟ್ ಸಾಂಗ್ಸ್ ಕೇಳು. ಓಕೆ ಸರ್. ಚೆಕ್ ಇಟ್ ನಾವ್. ಐ ಥಿಂಕ್ ನೌ ಯು ಗಾಟ್ ಇಟ್. ಬೈ ದ ವೇ, ನನಗೆ 502 ಮಾಸ್ಟರ್ ಕೀಸ್ ಬೇಕು. ಹಾಗೆ ನೀವು ಕೇಳಿದ್ರೆ ಕೊಡಕ್ಕಾಗಲ್ಲ ಸರ್, ಕಸ್ಟಮರ್ ಕೇಳಿದ್ರೇನೆ ಕೊಡೋದು. ಯುನೋ, ಕೇಳ್ತಾ ಇರೋದು ರಾಕ್ ಸ್ಟಾರ್. ಸರ್, ಸೂಪರ್ ಸ್ಟಾರ್ ಬಂದು ಕೇಳಿದ್ರು ನಮ್ಮ ಹೋಟೆಲ್ ಪಾಲಿಸಿನ ಮುರಿದು ಕೀ ಕೊಡಕ್ಕಾಗಲ್ಲ ಸರ್. ಓ, ಹೋಗ್ಲಿ. ಈ MLA MP ಅವ್ರ ಹತ್ರ ಏನಾದ್ರೂ ರೆಕಮೆಂಡೇಶನ್? PM ಹತ್ರ ಫೋನ್ ಮಾಡಿಸಿದ್ರು ಕೀ ಕೊಡಲ್ಲ ಸರ್. ಕೊಡಲ್ಲ ಅಂತ ಫಿಕ್ಸ್ ಆಗಿದೆ ಅಂದಂಗ ಆಯ್ತು. ಅವಳು ನಾರ್ತ್ ಇಂಡಿಯನ್ ಅನ್ಸುತ್ತೆ. ನಗ್ಬೇಡ, ನನ್ ಕೋಪ ಬರುತ್ತೆ. ಸಿಟಿ ಪೂರ್ತಿ ನಿನ್ ಫ್ಯಾನ್ಸ್ ಇರ್ತಾರಂತ ಕಣ್ಣು ಹುಡುಗಿರೆಲ್ಲ ನಿನಗೆ ಬೀಳ್ತಾರೆ ಅಂತ ತಾವ್ ಅನ್ಕೋಬೇಡಿ ರಾಕ್ ಸ್ಟಾರ್. ಆ ಹುಡುಗಿ ಕೂಡ ನಿಂತರನೆ ಮೆಂಟಲ್. ಈ ಮೈಂಡ್ ಸೆಟ್ ಬದಲಾಯಿಸ್ಕೋ.
ಎಲ್ರಿಗೂ ನಾವ್ ಇಷ್ಟ ಆಗಲ್ಲ, ಹಾಗೆ ಎಲ್ರು ನಮ್ಗೆ ಇಷ್ಟ ಆಗ್ಬೇಕು ಅಂತ ಏನೂ ಇಲ್ಲ. ಅವ್ರವ್ರ ಒಪಿನಿಯನ್ ಅವ್ರಿಗೆ, ಅವ್ರ ಇಷ್ಟಗಳು ಅವ್ರಿಗೆ. ಹಲೋ, ಅದೆಲ್ಲ ನನಗೆ ಗೊತ್ತು, ನೀನು ಓವರ್ ಆಗಿ ಆಡ್ಬೇಡ. ಸರಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನ ಹೇಳು. ಇನ್ ಕೀಸ್ ಅಂತೂ ಸಿಗಲ್ಲ, ಡೈರೆಕ್ಟ್ ಆಗಿ ರೂಮ್ ಹತ್ರನೇ ಹೋಗೋಣ. ಅಲ್ಲಿಗೆ ಹೋಗಿ ಏನ್ ಮಾಡೋದು? ಹಾ, ಡೋರ್ ಹತ್ರ ನಿಂತ್ಕೊಂಡು ಅವ್ರು ಏನ್ ಮಾತಾಡ್ತಿದಾರೋ, ಏನ್ ಪ್ಲಾನ್ ಮಾಡ್ತಿದಾರೋ ಅಂತ ತಿಳ್ಕೊಬೇಕು ತಾನೆ. ನಾವ್ ಹಾಗ್ ಮಾಡೋದು ಕರೆಕ್ಟೇನಾ? ಅವ್ರು ಈ ತರ ಮಾಡ್ತಿರೋದ್ ಕರೆಕ್ಟಾ? ಏನೂ ಆಗಲ್ಲ, ರೂಮ್ ಹತ್ರ ಹೋಗೋಣ ಬಾ. ನಡಿ. ಓಯ್ ಬುಡಿ, ಎಲ್ಲಿಗೆ? ಸ್ಮೈಲಿ ರೂಮ್ ಹತ್ರ. 2 ಕಣ್ಣು, ಅದಕ್ಕೆ 2 ಗ್ಲಾಸ್ ಬೇರೆ ಎಕ್ಸ್ಟ್ರಾ. ಆದ್ರೂ ಎದುರುಗಡೆ ಇರೋದು ಏನು ಕಾಣಿಸಲ್ಲ ಅಲ್ಲ? ನೋಡು, ನನ್ ಕಣ್ಣು ಮೇಲೆ ತಮಾಷೆ ಮಾಡಿದ್ರೆ ನಿನ್ ಕಣ್ಣು ಹೋಗ್ಬಿಡೋ ತರ ದೇವ್ರು ಶಾಪ ಕೊಡ್ತಾನೆ. ಮುದ್ಕೀರ್ ತರ ಈ ಶಾಪ ಹಾಕೋದನ್ನ ನಿಲ್ಸಿ ನಿನ್ ಕಣ್ಣಿನ ಗ್ಲಾಸ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡು ಸರಿಯಾಗಿ ನೋಡು. ಅದೇ ಸ್ಮೈಲಿ ರೂಮ್. ಹೌದಲ್ವಾ? ಸಾರಿ, ನೋಡಿಲ್ಲ. ಕಣ್ಣನ್ನ ತಲೆ ಮೇಲೆ ಇಟ್ಕೋಬೇಡ, ಸ್ವಲ್ಪ ಕೆಳಗಿರ್ಲಿ, ನಿನ್ ಹೈಟಿನ್ ತರ. ಅವರು ಏನ್ ಗುಸು ಅಂತ ಮಾತಾಡ್ತಿದಾರೋ ಕೇಳೋಣ. ಒಳಗಡೆಯಿಂದ ಅವ್ರು ಮಾತಾಡೋದೇನು ಕೇಳಿಸ್ತಿಲ್ಲ. ಇದೇ ರೂಮೇನಾ? ಗ್ಯಾರಂಟಿ ಇದೇ ರೂಮು. ನನ್ ಫ್ಯಾನ್ಸ್ ಅಂತೂ ಸುಳ್ಳು ಹೇಳಲ್ಲ. ನಿನ್ ತೊಲೆ. ಕೇಳಿಸ್ಕೊ. ಹೇ ಡಾರ್ಲಿಂಗ್, ಈ ಪೇಂಟಿಂಗ್ಸು, ಈ ಡೋರ್ಸು, ಈ ಫ್ಲೋರಿಂಗು ಎಲ್ಲ ಸಕ್ಕತ್ತಾಗಿದೆ. ನಮ್ ಗೆಸ್ಟ್ ಹೌಸ್ಗೂ ಕೂಡ ಹೀಗೆ ಪೇಂಟ್ ಮಾಡ್ಸೋಣ. ಹೌದು, ಈ ಲೈಟ್ಸ್ ಕೂಡ ಚೆನ್ನಾಗಿದೆಯಲ್ಲ? ವಾವ್, ಸೂಪರ್. ಯಾ ಬ್ರದರ್, ನಿಮ್ ಹೋಟೆಲ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಇನ್ನೂ ಏನೇನಿದೆ ಅಂತ ನೋಡೋಣ ಬಾ. ವೈ ನಾಟ್? ಕಮ್. ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯಾ? ಟೆನ್ಷನ್ ಮಾಡ್ಕೊಳ್ದೆ ಇನ್ ಹೆಂಗಿರ್ಲಿ? ಟೆನ್ಷನ್ ಮಾಡ್ಕೊಂಡ್ರೆ ನಾವ್ ಅನ್ಕೊಂಡಿರೋ ಕೆಲ್ಸ ಅನ್ಕೊಂಡಿರೋ ತರ ಆಗಲ್ಲ. ನಿನ್ಗೇನ್ ಗೊತ್ತು, ಎಲ್ರು ನಂಬ್ಸದ್ ಎಷ್ಟು ಕಷ್ಟ. ಎಲ್ರ ಜೊತೆನೂ ಚೆನ್ನಾಗಿರ್ಬೇಕು ಗೊತ್ತಾ? ಹಾಗಿದ್ರೇನೆ ಅಲ್ವಾ ನಾವ್ ಅನ್ಕೊಂಡಿರೋ ಕೆಲ್ಸನ ಮಾಡಕ್ಕಾಗದು. ನನಗ್ ನನ್ ಮೇಲೆ ನಾಚಿಕೆ ಆಗುತ್ತೆ. ಹೇಗಿದ್ದಿದ್ ನಾನು ಹೇಗಾಗಿದ್ದೀನಿ ಇವಾಗ. ಒಂದ್ ಪ್ಲಾನಿಗೆ ಥಾಟ್ ಎಷ್ಟು ಮುಖ್ಯನೋ, ಆ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ಪೇಷನ್ಸ್ ಕೂಡ ಅಷ್ಟೇ ಮುಖ್ಯ. ತುಂಬಾ ಕಷ್ಟಪಟ್ಟು ಒಳ್ಳೆ ಪ್ಲಾನ್ ಮಾಡಿದ್ದೀನಿ. ನೀನಿವಾಗ ಈ ಟೆನ್ಷನ್ನ ಪಕ್ಕಕ್ಕಿಟ್ರೇನೆ ನಮ್ ಪ್ಲಾನ್ ವರ್ಕೌಟ್ ಆಗೋದು. ಅದಕ್ಕೆ ಅಲ್ವಾ ನಿನ್ ಮೇಲೆ ತೋರ್ಸ್ಬೇಕಾಗಿರೋ ಪ್ರೀತಿನ ಯಾರ್ಯಾರ ಮೇಲೋ ತೋರಿಸ್ತಾ ಇದೀನಿ. ತೋರಿಸ್ಬೇಕು. ಅವಶ್ಯಕತೆ ಬಂದ್ರೆ ಅವ್ರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀಯಾ ಅಂತ ಅವ್ರಿಗೆ ನಂಬಿಕೆ ಬರೋ ಹಾಗೆ ನೀನ್ ಮಾಡ್ಬೇಕು. ಆದ್ರೆ ಯಾವುದೇ ಪರಿಸ್ಥಿತಿಯಲ್ಲೂ ನಮ್ ಪ್ಲಾನ್ ಹಾಳಾಗಬಾರ್ದು. ಒಂದ್ ವೇಳೆ ಹಾಳಾಯ್ತು ಅಂತ ಅನ್ಕೋ. ಆಗಲ್ಲ. ಸಪೋಸ್ ಆಯ್ತು ಅಂತ ಅನ್ಕೋ. ಗೊತ್ತಲ್ವಾ, ಸೋಲೋದು ಅಂದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಹಾಗೇನಾದ್ರೂ ಸೋಲೋ ಪರಿಸ್ಥಿತಿ ಬಂತು ಅಂತಂದ್ರೆ ಯಾರನ್ನೂ ಸುಮ್ಮನೆ ಬಿಡಲ್ಲ. ಚಿಕ್ಕಮ್ಮ, ಚೈತ್ರ ವಿರಾಜ್ ನಮ್ಮ ಅಡ್ಗೆಯಲ್ಲಿ ಯಾರು ವಿಷ ಬೆರೆಸಿದ್ದು ಅಂತ ತಿಳ್ಕೊತೀನಿ ಎಂದಿದ್ದಾರೆ. ಆದ್ರೆ ಇದುವರೆಗೂ ಯಾವ ವಿಷಯನೂ ಗೊತ್ತಾಗ್ಲಿಲ್ಲ. ಅಷ್ಟು ಚಿಕ್ಕ ವಿಷಯ ಅಲ್ಲ ಅಲ್ವೇನಮ್ಮ, ಸ್ವಲ್ಪ ಸಮಯ ಆಗ್ಬೋದೇನೋ. ಅದ್ ಹಾಗಲ್ಲ ಚಿಕ್ಕಮ್ಮ, ಯಾರ್ ಮಾಡಿರ್ಬೋದು ಅಂತ ಅವರೆಲ್ಲ ಹುಡುಕ್ತಿದ್ದಾರೆ. ಆದ್ರೆ ಅವರೆಲ್ಲ ಸುಮ್ನೆ ಕಷ್ಟಪಡ್ತಿದ್ದಾರೆ.
ಅಂದ್ರೆ ಯಾರ್ ಮಾಡಿದ್ರು ಅಂತ ನಿಂಗ್ ಗೊತ್ತಾ? ಅವಳ ಮೇಲೆ ಅನುಮಾನನೂ ಬರೋದಿಲ್ಲ ಅಂತ. ಹೌದು ಚಿಕ್ಕಮ್ಮ, ಖಂಡಿತ ಇದನ್ನ ಹಂಸನೇ ಮಾಡಿರ್ತಾಳೆ. ಅವಳೇ ವಿಷ ಹಾಕಿರ್ತಾಳೆ. ಸೀತಾರತ್ನ, ಸಾಕ್ಷಿ ಇಲ್ದೇನೆ ಹಂಸನೇ ಈ ಕೆಲಸ ಮಾಡಿದಾಳೆ ಅಂತ ಹೇಗ್ ನಿರೂಪಿಸ್ತೀಯಾ? ಚಿಕ್ಕಮ್ಮ, ನನ್ಗೊಂದು ಯೋಚನೆ ಬರ್ತಿದೆ. ಏನದು? ನಾವು ಸಾಕ್ಷಿಗೋಸ್ಕರ ಹುಡ್ಕೋದಕ್ಕಿಂತ ಯಾರು ಮಾಡಿದ್ದಾರೆ ಅಂತ ಕಲ್ಪಿಸ್ಕೊಳ್ಳೋದಕ್ಕಿಂತ ಇದನ್ನ ಹಂಸನೇ ಮಾಡಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಆಗ ಪೊಲೀಸ್ ಅವರೇ ನಮ್ಗೆ ನ್ಯಾಯ ಕೊಡಿಸ್ತಾರೆ. ಅವರೇ ನಿಜವಾದ ಅಪರಾಧಿಗಳನ್ನ ಹುಡುಕ್ತಾರೆ. ಅಲ್ಲ ಸೀತಾರತ್ನ, ಅವರು ಪೊಲೀಸ್ನ ಕೊಂಡ್ಕೋಬಹುದು. ಅದ್ ಯೋಚನೆ ಮಾಡಿದ್ಯಾ? ಚಿಕ್ಕಮ್ಮ, SI ನ ಕೊಂಡ್ಕೊಂಡ್ರೆ CI ಹತ್ರ ಹೋಗೋಣ, CI ನ ಕೊಂಡ್ಕೊಂಡ್ರೆ ಕಮಿಷನರ್ ಹತ್ರ ಹೋಗೋಣ, ಇಲ್ಲ ಅಂದ್ರೆ DGP ಹತ್ರ ಹೋಗೋಣ, ಹೋರಾಡೋಣ. ಖಂಡಿತವಾಗ್ಲೂ ನಾವು ತಪ್ಪು ಮಾಡಿಲ್ಲ. ಅದಕ್ಕೆ ಅಪರಾಧಿಗಳನ್ನ ಪೊಲೀಸರೇ ಹಿಡಿತಾರೆ. ಬೇಡ ಸೀತಾರತ್ನ, ಸ್ವಲ್ಪ ದಿನ ಇರು. ಚೈತ್ರ ಹೇಳಿದ್ಲಲ್ವಾ? ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಸರಿ, ಚೈತ್ರ ಆಚೆ ಹೋಗಿದ್ದಾಳಲ್ವಾ? ಅವಳು ಬಂದ್ಮೇಲೆ ಮಾತಾಡಿ ಆಮೇಲೆ ಹೋಗು. ಮೊದಲು ಕೇಸ್ ಹಾಕಿ ಬಂದ ಮೇಲೆ ಅವಳಿಗೆ ಹೇಳ್ತೀನಿ. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಸೀತಾ, ಈ ಸೀತಾರತ್ನ ನನ್ನ ಮಾತು ಕೇಳಲ್ಲ ಅನ್ಸುತ್ತೆ. ಸರಿಯಾದ ಸಮಯಕ್ಕೆ ಚೈತ್ರ ಕೂಡ ಇಲ್ಲ. ಈಗ ಸೀತಾರತ್ನ ಕೇಸ್ ಹಾಕ್ತಾ ಇರೋ ಹಾಗೆ ತಡಿಬೇಕು. ಕೇಸ್ ಹಾಕಿದ್ರೆ ವಿರಾಜ್ ಅವ್ರ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ. ಅದು ಚೈತ್ರಗೆ ಇಷ್ಟ ಇಲ್ಲ. ಹೇಗೆ ಸೀತಾರತ್ನನ ತಡೆಯೋದು? ಆ ಮಹಿ ಇದ್ದಾಳಲ್ಲ, ಅವಳಿಗೆ ಹೇಳಿದ್ರೆ ಸೀತಾರತ್ನನ ತಡಿಬಹುದು. ಮಹಿ, ಮಹಿ, ಏನಜ್ಜಿ? ಅಲ್ಲಿ ಸೀತಾರತ್ನ ಕೇಸ್ ಕೊಡಕ್ ಹೋಗ್ತಿದ್ದಾಳೆ. ಯಾರ ಮೇಲಜ್ಜಿ? ಅದೇ ಆ ಹಂಸ ಮೇಲೆ ಕೇಸ್ ಹಾಕಕ್ಕೆ ಹೋಗ್ತಿದ್ದಾಳೆ. ಅವ್ರ ಮೇಲಾದ್ರೆ ನಾನು ಸೀತಾರತ್ನ ಅವ್ರ ಜೊತೆ ಹೋಗಿ ಒಂದ್ 2-3 ಸೆಕ್ಷನ್ ಆಡ್ ಮಾಡಿ ಅಂತ ಹೇಳಿ ಕೇಸ್ನ ಇನ್ನು ಸ್ಟ್ರಾಂಗ್ ಮಾಡಿ ಬರ್ತಿದ್ವಿ. ಇಲ್ಲ ಅಂದ್ರೆ ಆ ಹಂಸ ನನ್ಗೂ ಅಕ್ಕಂಗೂ ತುಂಬಾ ಸಲ ಹಿಂಸೆ ಕೊಟ್ಟಿದ್ದಾಳೆ. ಅದು ಹಾಗಲ್ಲ ಮಹಿ, ಸೀತಾರತ್ನ ಕೇಸ್ ಹಾಕ್ತಿರೋದು ಆ ಹಂಸಾನೆ ವಿಷ ಹಾಕಿ ನಮ್ ಕ್ಯಾಟ್ರಿಂಗ್ ನ ಹಾಳ್ ಮಾಡಿದ್ದು ಅಂತ. ಅದೇನಜ್ಜಿ, ಫುಡ್ ಅಲ್ಲಿ ರ್ಯಾಟ್ ಪಾಯ್ಸನ್ ಬೆರೆಸಿದ್ದು ಆ ಸ್ಮೈಲಿನ? ನನ್ಗೆ ನಿಮ್ಮಕ್ಕ ಈ ವಿಷಯ ಹೇಳಿದಾಳೆ. ಆದ್ರೆ ಈ ವಿಷಯ ಸೀತಾರತ್ನ ಗೊತ್ತಾಗ್ಬಾರ್ದು ಅಂತ ಹೇಳಿದಾಳೆ. ನನಗ್ ಕೂಡ ವಿರಾಜ್ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಾರೆ ಅಂತ ಹೇಳಿದ್ಲು. ಈಗ ಸೀತಾರತ್ನನ ತಡಿದೆ ಹೋದ್ರೆ ಅವಳು ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ನಿಜ ಗೊತ್ತಾದ್ರೆ ಸ್ಮೈಲಿನ ಅರೆಸ್ಟ್ ಮಾಡ್ತಾರೆ. ಆಗ ವಿರಾಜ್ ಅವ್ರ ಫ್ಯಾಮಿಲಿ ತುಂಬಾ ಕಷ್ಟ ಎದುರಿಸ್ಬೇಕಾಗತ್ತೆ. ಹೌದು ಅಜ್ಜಿ. ಹಾಗಾದ್ರೆ ಬೇಗ ಹೋಗಿ ಸೀತಾರತ್ನ ಪೊಲೀಸ್ ಸ್ಟೇಷನ್ ಹೋಗ್ದಿರೋ ಹಾಗೆ ತಡಿ. ಅವ್ರು ನನ್ ಮಾತು ಕೇಳ್ತಾರಾ? ನೀವೇ ನಿಲ್ಸಿ.
ನನ್ ಮಾತ್ ಕೇಳಲ್ಲ ಅಂತಾನೆ ನಿಂಗ್ ಹೇಳ್ತಿರೋದು. ಬಾ ಬೇಗ ಸರಿ ನಡೀರಿ. ನಡಿ. ಸೀತಾರತ್ನ ಅವರೇ, ಏನಮ್ಮ? ಎಲ್ಲಿಗೆ ಹೋಗ್ತಿದ್ದೀರಾ? ಪೊಲೀಸ್ ಸ್ಟೇಷನ್ಗೆ ಆ ಹಂಸನ್ ಮೇಲೆ ಕೇಸ್ ಹಾಕಕ್ಕೆ. ನಮ್ಮ ಅಕ್ಕ ಯಾರು ಅಂತ ಹುಡುಕ್ತಾ ಇದ್ದಾಳೆ ಅಲ್ವಾ, ಮತ್ ನಿಮ್ಗೆ ಯಾಕಿದೆಲ್ಲ? ಅವಳ ರೀತಿಲಿ ಅವಳು ಹುಡುಕ್ತಾಳೆ, ನಾನ್ ಹೀಗೆ ಹುಡ್ಕೋದು. ಇದ್ರಲ್ಲಿ ಏನಿದೆಯಮ್ಮ? ಇಲ್ಲ, ನೀವ್ ಪೊಲೀಸರ ಹತ್ರ ಹೋಗ್ದಿರೋದೇ ಒಳ್ಳೇದು. ಇಲ್ಲಮ್ಮ, ಹೋಗ್ಬೇಕು. ಇಲ್ಲ ಅಂದ್ರೆ ಬರೋ ಕ್ಯಾಟ್ರಿಂಗ್ ಕೂಡ ಕ್ಯಾನ್ಸಲ್ ಆಗ್ಬಿಡತ್ತೆ. ಅಂದ್ರೆ ನಮಗ್ ನಮ್ಮ ಅಕ್ಕನ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆಗೆ ಸಂಬಂಧಪಟ್ಟ ವಿಷಯ ಅಲ್ಲಮ್ಮ, ನಮ್ಮ ಆಶ್ರಮಕ್ಕೆ ಸಂಬಂಧಪಟ್ಟ ವಿಷಯ.